ಸೊ ಡೇ 10 ಇವತ್ತು ಚೆಕ್ಔಟ್ ಮಾಡ್ತಾಯಿದ್ದೀವಿ ನಮ್ಮ ಟೆಂಟ್ ಸ್ಟೇಯಿಂದ. ಟೆಂಟ್ ಸ್ಟೇ ನಾನು ತೋರಿಸಲಿಲ್ಲ, ಯಾಕಂದರೆ ಟೆಂಟ್ ಸ್ಟೇಲಿ ಕರೆಂಟೇ ಇಲ್ಲ ಗುರು. ಕರೆಂಟ್ ಇಲ್ಲ, ದೇರ್ಫೋರ್ ಚಾರ್ಜ್ ಆಗಲಿಲ್ಲ. ಹೆಂಗೋ ಒಂದು ಪವರ್ ಬ್ಯಾಂಕಿನ ಚಾರ್ಜ್ ಮಾಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಓಡ್ತಾ ಇದ್ದೀನಿ. ಗೋಪುರದಲ್ಲಿ ಅಷ್ಟು ಚಾರ್ಜ್ ಇಲ್ಲ ಅಂದ್ಕೊತೀನಿ. ನೋಡೋಣ, ನಾನು ಹೋಗ್ತಾನೆ ನನ್ನ ಗಾಡೀಲಿ ಚಾರ್ಜ್ ಮಾಡ್ಕೊಂಡು ನೋಡ್ಸೋಣ. ಸೊ ಸದ್ಯಕ್ಕೆ ವ್ಯೂ ಹಿಂಗಿದೆ ನೋಡಿ. ಅಲ್ಲೇನು ಬೆಟ್ಟಗಳು ನೋಡ್ತಾ ಇದ್ದೀರಲ್ಲ ನೀವು, ಅಲ್ಲಿ ಇವ್ರದ್ದೇ ಯಾಕ್ಸ್ಗಳಿರ್ತವೆ. ಇಲ್ಲಿ ವಾಸ ಮಾಡ್ತಾರಲ್ಲ ಅವ್ರದ್ದೆಲ್ಲ ಯಾಕ್ಸ್ಗಳಿರ್ತವೆ. ಸೊ ಅದು ಊಟ ಮಾಡ್ಕೊಂಡು ಬಂದು ಚೆನ್ನಾಗಿ ಮೈಕೊಂಡು ಬರೋಕ್ಕೆ ಬೆಟ್ಟದ ಮೇಲೆ ಕಳಿಸ್ಬಿಡ್ತಾರೆ. ಸೊ ತಾನೇ 3 ತಿಂಗಳಾದಮೇಲೆ ತಾನೇ ಕೆಳಗೆ ಓನರ್ಸ್ ಹತ್ರನೇ ಬಂದುಬಿಡುತ್ತೆ ಇವ್ರ ಮನೆಗೇ. ಹಂಗೆ ಹೇಳಿದ್ರು ಇವರು, ನನಗೆ ಗೊತ್ತಿಲ್ಲ ಆ ಥರ ಅದು ಹೆಂಗೆ ಬರುತ್ತೋ ಅಂತ. ಬಟ್ ಅಲ್ಲಿ ಏನು ಬೆಟ್ಟಗಳಿದಾವಲ್ಲ ಅದ್ರ ಮೇಲೆ ಸ್ನೋ ಲೆಪರ್ಡ್ಸ್ಗಳಿದಾವಂತೆ. ಸ್ನೋ ಲೆಪರ್ಡ್ಸ್ಗಳು ಮತ್ತು ವುಲ್ಫ್ಗಳು. ಸೊ ಸಿಕ್ಕಾಪಟ್ಟೆ ಡೇಂಜರಸ್ಸು. ಅವೆಲ್ಲ ಕೆಳಗಡೆ ಎಲ್ಲ ಬರೋಲ್ಲ ಅವು, ಯಾಕಂದರೆ ಜನರು ಇರ್ತಾರಲ್ಲ. ತುಂಬ ರೇರ್ ಕೇಸ್ ಕೆಳಗೆ ಬರೋದು. ಬಟ್ ಸ್ನೋ ಲೆಪರ್ಡ್ಸ್ ಇದ್ದಾವೆ ಅಂತ ಸುದ್ದಿ ಅಲ್ಲ, ಇದೆ, 100% ಇದೆ. ಸೊ ಚೆಕ್ಔಟ್ ಆಗ್ತಾಯಿದ್ದೀವಿ. ನೆನ್ನೆ ಇಲ್ಲಿ ಕಷ್ಟಪಟ್ಟೆ ಗೊತ್ತಾ, ಒಂದು ಇದ್ರದ್ದು ನದಿ ಥರ ಇತ್ತಲ್ಲ ನೀರು, ಅದು ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಆ್ಯಕ್ಚುಲಿ ನೆನ್ನೆ ತುಂಬ ಜಾಸ್ತಿ ಇತ್ತು, ಸಂಜೆ ಅಲ್ವಾ. ಇವಾಗ ಕಡಿಮೆ ಆಗಿದೆ, ಮ್ಯಾನೇಜಬಲ್. ನೋಡಿ ಹೆಂಗೆ ಹಚ್ತೀನಿ ನೋಡಿ ಇವಾಗ. ಓಕೆ, ದಿಸ್ ವಾಸ್ ವೆರಿ ಈಸಿ. ಇಷ್ಟಿದ್ರೆ ಪರವಾಗಿಲ್ಲ. ನೆನ್ನೆ ಮಾತ್ರ ಆ ದೊಡ್ಡ ಬ್ರಿಡ್ಜ್ ಇತ್ತಲ್ಲ, ಬ್ರಿಡ್ಜ್ ಥರ ಇತ್ತಲ್ಲ ಅಂತ ದೊಡ್ಡ ನದಿ ಥರ, ಅಲ್ಲಿ ಸಿಕ್ಕಾಪಟ್ಟೆ ಅನ್ಭವಿಸ್ಬಿಟ್ಟೆ ನಾನು. ಯಾಕೋ ಗುರು ಅಡ್ಜಸ್ಟ್ ಆಗ್ತಿಲ್ಲ ಇಲ್ಲಿ ಆಕ್ಸಿಜನ್ಗೆ. ಬಟ್ ಆದರೂ ನಾನು ಡೈಮಾಕ್ಸ್ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಆಲ್ಟಿಟ್ಯೂಡ್ಗೆ ಅಡ್ಜಸ್ಟ್ ಆಗೋಕ್ಕೆ. ನೋಡೋಣ, ಗಾಡಿ ಮೂವಿಂಗಲ್ಲಿದ್ದಾಗ ಎಲ್ಲ ಸರಿ ಆಗುತ್ತೆ. ಸೊ ಬಾಯ್ಸ್, ಇಲ್ಲಿ ನೋಡಿ, ಇಲ್ಲಿ ಇಸೂಸು ಡಿ-ಮ್ಯಾಕ್ಸ್ ಮೇಲೆ H2 ಹಾಕ್ಕೊಂಡು, ಯಾವುದೋ ಸಂಡೇ ಎಕ್ಸಾಸ್ಟ್ ಅಂತ H2 ಗುರು. ಇಲ್ಲಿ ಆ್ಯಕ್ಚುಲಿ ಇದು ಫುಲ್ಲು ಡರ್ಟಿ ಆಗಿತ್ತು. ನಾನು ಸಿಮ್ ತೊಗೊಳಕ್ಕೆ ಬಂದಿದ್ದೆ ಇದೇ ಅಂಗಡಿಗೆ, ಅವು ಫುಲ್ ಡರ್ಟಿ ಆಗಿತ್ತು. ಇವಾಗ ಕ್ಲೀನ್ ಮಾಡಿಸ್ಕೊಂಡು ತಂದಿದ್ದಾರೆ ಅನಿಸುತ್ತೆ ನೋಡಿ. ಸಾಕಾಗಿದೆ ಗುರು, ಸೂಪರ್ ಚಾರ್ಜ್ಡ್ H2. ಈ ಥರ ಹಾಕ್ಕೊಂಡು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಒಂದೊಂದು ಸಲ ಅನಿಸುತ್ತೆ ಹೊಸ ಕಾರ್ ಪರ್ಚೇಸ್ ಮಾಡಬೇಕು ಅಂದರೆ 5 ಲಕ್ಷ ತೊಗೊಂಬೋಣ ಅಂತ. ಬಟ್ ಇನ್ನೊಂದು ಕಡೆ ಏನನ್ಸುತ್ತೆ ಅಂದರೆ ಫ್ಯಾಮ್ಲಿ ಕಾರ್ ತೊಗೊಬೇಕು, ಕಂಫರ್ಟೇಬಲ್ ಆಗಿರಬೇಕು ಅಂತ ಆ ಥರ ಯೋಚನೆ. ನಮ್ಮ ಹತ್ರ ಆಲ್ರೆಡಿ ಒಂದು ಕಾರ್ ಇದೆ, ಹ್ಯಾಚ್ಬ್ಯಾಕ್ i10. ಸೊ ಅದು ಏನಿದ್ರು ಶಾರ್ಟ್ ಡಿಸ್ಟೆನ್ಸು ಸಿಟೀಲಿ ಯೂಸ್ ಮಾಡ್ತೀವಿ. ದೊಡ್ಡ ಕಾರ್ ಇನ್ನೂ ತೊಗೊಬೇಕು. ತೊಗೊಂಡ ಮೇಲೆ ಲಾಂಗ್ ಟೂರ್ ನೋಡೋಣ, ಗೊತ್ತಿಲ್ಲ ಯಾವಾಗ ತೊಗೊತೀವಿ. ದೊಡ್ಡ ಕಾರು ತೊಗೊಬೇಕು ಇಷ್ಟರಲ್ಲೇ. ನಮ್ಮ ಪ್ಲ್ಯಾನ್ ಇರೋದು 7X ತೊಗೊಬೇಕು ಅಂತ. ಚೆನ್ನಾಗಿದೆ 7X, ನೋ ಡೌಟ್. ಬಟ್ ಒಂದೊಂದು ಕಡೆ ಹೈಲಕ್ಸ್ ತೊಗೊಬೇಕು ಅನಿಸುತ್ತೆ, ಗೊತ್ತಿಲ್ಲ, ಕನ್ಫ್ಯೂಸ್ ಆಗಿದ್ದೀನಿ ನಾನಂತೂ. ಸೊ ಬಾಯ್ಸ್, ನೀವೇನು ನೋಡಿದ್ರಲ್ಲ H2, ಅದು JS ವಿಲಿಯಮ್ಸ್ ಅವ್ರದ್ದು. ಇವಾಗ ನೆನಪಾಯಿತು ನನಗೆ, ಸಿಂಬಾ ಅಂತ ಅವರು ಅದ್ರ ಮೇಲೆ ಹಾಕ್ಸಿದ್ದಾರೆ, ಕಾರ್ ಮೇಲೆ ಹಾಕ್ಸಿದ್ದಾರೆ JS ವಿಲಿಯಮ್ಸ್ ಅಂದ್ಬಿಟ್ಟು. ಇವಾಗ ನೆನಪಾಯ್ತು ನನಗೆ. ಕ್ರೇಜಿ ಗುರು. H2ನ ಟೋ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಅದೆಲ್ಲ ಆಫ್ ರೋಡ್ ಮಾಡ್ಕೊಂಡು ತಂದಿದ್ರು ಏನೋ ಗೊತ್ತಿಲ್ಲ. ನಾವು ಅನ್ಕೊಂತಿದ್ವಿ H2ನ ಈ ಪಾರ್ಟಿ ಗಲೀಜ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ಅಂದರೆ ಯಾವನ ರಿಚ್ ಪಾರ್ಟಿನೇ ಇರಬೇಕು. ಯಾಕಂದರೆ ಅಷ್ಟೊಂದು ಗಲೀಜ್ ಮಾಡಿಕೊಂಡು ಮೇಂಟೈನ್ ಮಾಡ್ತಾರಲ್ಲ, ಮತ್ತೆ ತುಂಬ ದುಡ್ಡು ಇರಬೇಕು ಅವ್ರ ಹತ್ರ. ಇನ್ನೊಂದೇನು ಗೊತ್ತಾ ಬಾಯ್ಸ್, ನಿನ್ನೆ ನೈಟು ನಮ್ಮಮ್ಮಂಗೆ ವಿಡಿಯೋ ಕಾಲ್ ಮಾಡಿದ್ದೆ ನಾನು, ನಮ್ಮಮ್ಮಂಗೆ ಮತ್ತು ನಮ್ಮ ಅಪ್ಪಂಗೆ. ಅವ್ರಿಗೆ ನಮ್ಮ ಮುಖ ನೋಡಿ, ಇದೇನು ಇಷ್ಟೆಲ್ಲ ಆಗ್ಬಿಟ್ಟಿದ್ಯಾ, ಇದು ಯಾಕೆ ಒಂಥರ ಮೈ ಎಲ್ಲ ಸಣ್ಣ ಆಗ್ಬಿಟ್ಟಿದ್ಯಾ, ಒಂಥರ ಫುಲ್ಲು ಡಲ್ ಅನಿಸ್ತಾ ಇದೆಯಾ, ನಿದ್ದೆ ಆಗ್ತಿಲ್ವ ನಿನಗೆ, ನೀನು ಆರಾಮಾಗಿದೆಯಾ, ಖುಷಿಯಾಗಿದೆಯಾ ಅಂತ ಕೇಳ್ತಾ ಅವ್ರೆ ನನಗೆ. ನಾನು ಇದ್ದೀನಿ ಬಿಡು, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ. ಕನ್ವಿನ್ಸ್ ಆಗ್ತಾಯಿಲ್ಲ ಅವ್ರು ಎಷ್ಟು ಹೇಳಿದ್ರು. ನಮ್ಮಮ್ಮ ಅಂತೂ ಹೆಂಗೆ ಹೇಳ್ತಿದ್ರಂದರೆ, ವಾಪಸ್ ಬಂದ್ಬಿಡು ಸಾಕು, ನೀನು ಇಷ್ಟು ಮಾಡಿರೋದೇ ಜಾಸ್ತಿ, ಇನ್ನೂ ಮಾಡೋ ಅವಶ್ಯಕತೆ ಇಲ್ಲ, ಆವಾಗಲೇ ತುಂಬ ಹೋಗಿದ್ಯಾ ನೀನು, ಬೇಡ, ಏನು ಪ್ರೂವ್ ಮಾಡಬೇಕು ಅಂತಿದ್ಯಾ, ಬಾ ಸಾಕು, ನನಗೆ ಆಗ್ತಾರ ನನಗೇನು,  ನಮ್ಮಮ್ಮ ಆಯಿತಾ. ಆಮೇಲೆ ನಮ್ಮ ಅಪ್ಪನೂ ಅದೇ ಸೇಮು,
ನಮ್ಮ ಅಪ್ಪನೂ ಹೇಳ್ದೆ, ನಾನು ತಿಳಿಸಿ ಹೇಳ್ದೆ ನೆಟ್ಟಿಗೆ, ನಾನು ಬರ್ತೀನಿ, ಆಗಲಿಲ್ಲ ಅಂದರೆ ವಾಪಸ್ ಬರ್ತೀನಿ, ನನ್ನ ಬಾಡಿ ಸಪೋರ್ಟ್ ಮಾಡಲಿಲ್ಲ ಅಂದರೆ ವಾಪಸ್ ಬರ್ತೀನಿ, ನೀವು ತಲೆ ಕೆಡ್ಸ್ಕೊಂಬೇಡ, ಆರಾಮಾಗಿರಿ ಅಂತ ಹೇಳಿದೆ. ಬಟ್ ಆದರೂ ನೈಟ್ ಇನ್ನೇನು 5 ನಿಮಿಷ ಇತ್ತು ಮಲ್ಗೋಕ್ಕೆ, ಅವಾಗ ನೋಡ್ತೀನಿ ಪ್ಲೀಸ್ ಕಮ್ ಬ್ಯಾಕ್ ಅಂತ ಹಾಕಿದ್ದಾರೆ ನಮ್ಮಪ್ಪ ಮತ್ತೆ ಮೆಸೇಜು. ನನಗೆ ಗುರು ಏನು ಗೊತ್ತಾಯಿತು, ಇಂಥ ಟೈಮಲ್ಲಿ ಇಂಥ ಲೊಕೇಶನಲ್ಲಿ ಮೈಂಡ್ ಸೆಟ್ಟು ಸರಿಯಾಗಿರಬೇಕು. ಏನು ಗೊತ್ತಾ, ಆ ಫ್ಯಾಮ್ಲಿ ಥರ ಹೇಳ್ಬಿಟ್ರೆ ನನಗೂ ವಾಪಸ್ ಹೋಗ್ಬೇಕು ಅನಿಸುತ್ತೆ. ಯಾಕಂದರೆ ನನಗೂ ಈ ಥರ ಸುಸ್ತಾಗೋದು, ಆಫ್ ರೋಡ್ ಮಾಡಿ ಫುಲ್ ತಲೆ ಕೆಟ್ಟೋಗಿರೋದು, ಆಮೇಲೆ ಇಷ್ಟು ದಿನ ಫ್ಯಾಮ್ಲಿ ಬಿಟ್ಟಿರೋದು ನನಗೂ ತುಂಬ ಕಷ್ಟ ಆಗ್ತಿದೆ. ಬಟ್ ಏನು ಮಾಡೋದು, ಇಂಥ ಸಿಚುವೇಶನಲ್ಲಿ ಫ್ಯಾಮ್ಲಿ ಅವ್ರು ಸಪೋರ್ಟ್ ಮಾಡಬೇಕು. ಆರಾಮಾಗಿರು, ಹುಷಾರಾಗಿರು, ಸ್ಟ್ರಾಂಗ್ ಇದೆಯಾ ನೀನು, ಏನೂ ಆಗಲ್ಲ ನಿನಗೆ ಅಂತ ಹೇಳಿದ್ರೆ ಸ್ವಲ್ಪ ಏನೋ ಧೈರ್ಯ ಬರುತ್ತೆ. ಪ್ಲೀಸ್ ಬಂದ್ಬಿಡು, ಆಗ್ತಾಯಿಲ್ಲ ನನಗೆ ಅಂತ ಹೇಳಿದ್ರೆ ನಮ್ಮಮ್ಮ. ಹಂಗೆ ನಾನು ಹೆಂಗೆ ಓಡಿಸೋಣ ಈ ಥರ, ನಾನು ಹೆಂಗೆ ಕಂಟಿನ್ಯೂ ಮಾಡಲಿ? ಇನ್ನೂ 9 ಡೇಸ್ ಇದೆ ಜರ್ನಿ, ಇನ್ನೂ ಗೊತ್ತಿಲ್ಲ ಅದು ಹೆಂಗೆ, ನನಗೆ ಇನ್ನೂ 9 ಡೇಸ್ ಹೆಂಗೆ ಕಂಪ್ಲೀಟ್ ಆಗೋದು ಅಂತಲೂ ಗೊತ್ತಿಲ್ಲ. ಇವತ್ತು 30ನೇ ತಾರೀಕು, ನಾವು ರಿಟರ್ನ್ ಹೋಗ್ಬೇಕು ಅಂದ್ಕೊಂಡಿರೋದು 9th ನಮ್ಮ ಫ್ಲೈಟ್ ಬುಕ್ ಮಾಡಬೇಕು. ಅವ್ರು ಆಲ್ರೆಡಿ ಈ ಥರ ಇವಾಗಲೇ ಹೇಳ್ಬಿಟ್ರೆ ಹಿಂಗೆ ನನ್ನ ಮೈಂಡ್ ಸೆಟ್ ಚೇಂಜ್ ಆಗೋಗ್ಬಿಡುತ್ತೆ, ನಾನು ವಾಪಸ್ ಹೋಗ್ಬಿಡ್ಬೇಕು ಅಂತ. ಏನೂ ಮಾಡೋಕ್ಕಾಗಲ್ಲ ಗುರು. ಮತ್ತೆ ನಿದ್ದೆಯಿಂದ ಎದ್ದ ಮೇಲೆ ಮತ್ತೆ ರೀಸೆಟ್ ಆಗಿದ್ದೀನಿ ನಾನು. ಸೋಕೆ ಏನೂ ಆಗಲ್ಲ, ಕಂಪ್ಲೀಟ್ ಮಾಡ್ಕೊಂಡೇ ಹೋಗ್ತೀನಿ. ಇಲ್ಲಿವರೆಗೂ ಬಂದಿದ್ದೀನಿ, ಏನಾದ್ರು ಒಂದು ಸಾಧಿಸ್ಬಿಟ್ಟೆ ಹೋಗ್ತೀನಿ ಅಷ್ಟೇ. ಇಲ್ಲಿವರೆಗೂ ಬಂದು ವೇಸ್ಟ್ ಆಗಬಾರ್ದು, ಯಾಕಂದರೆ ಮತ್ತೆ ನಾನು ಇಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ನನಗೆ ಒಂದ್ಸಲಕ್ಕೆ ಸಾಕಾಗ್ಬಿಟ್ಟಿದೆ. ಸೊ ಬಾಯ್ಸ್, ನೆಟ್ವರ್ಕ್ ಔಟ್ ಆಗಿದೆ ಇವಾಗ. ಇನ್ನೇನು ಜಾಂಗ್ಲಾಯಿಂದ 8 ಕಿಲೋಮೀಟ್ರು. ಪೋಸ್ಟ್ ಪೇಡ್ ತೊಗೊಂಡಿದ್ದೀವಿ. ಒಂದೊಂದು ಕಡೆ ಜಿಯೋ ವರ್ಕ್ ಆಗುತ್ತೆ, ಒಂದೊಂದು ಕಡೆ ಏರ್ಟೆಲ್ ವರ್ಕ್ ಆಗುತ್ತೆ. ಅನ್ಸರ್ಟನಿಟಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಏರ್ಟೆಲ್ನೇ ಪ್ರಿಫರ್ ಮಾಡಿದೆ, ಇರಲಿ ಬಿಡು ಅಂದ್ಬಿಟ್ಟು. ಕ್ಯಾಮ್ರಾದಲ್ಲಿ ಎಷ್ಟು ಈಸಿ ಕಾಣ್ತಾ ಇದೆಯಲ್ಲ, ಅಷ್ಟು ಈಸಿ ಇಲ್ಲ ಅದು. ರೋಡ್ ಇನ್ನೂ ನೆಟ್ಟಿಗೆ ಆಗ್ಬಿಟ್ರೆ ಸರಿ ಆಗುತ್ತೆ. ನಮ್ಮ ಗಾಡಿನ ನಾವು ಯಾವ ಫಂಕ್ಷನಿಗೆ ಮಾಡಿದ್ದಾರೋ, ನಮ್ಮ ಗಾಡಿನ ನಾವು ಯಾವ ಫಂಕ್ಷನಿಗೆ ಮಾಡಿದ್ದಾರೋ ಅದಕ್ಕಷ್ಟೇ ಯೂಸ್ ಮಾಡಬೇಕು. ಬಾ ಸೊ ಇಷ್ಟೆಲ್ಲ ಆದಮೇಲೆ ಕೊನೆಗೂ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಗಾಡಿನ ಎತ್ತೀವಿ. ಅನ್ಫಾರ್ಚುನೇಟ್ಲಿ ಗಾಡಿ ಆನ್ ಆಗ್ತಿರ್ಲಿಲ್ಲ. ಅಷ್ಟರಲ್ಲಿ JS ಪಾಸಿ ಬರ್ತಾರೆ. ನಾವು ಪದುಮಲಿ ಅವ್ರ ವೆಹಿಕಲ್ನ ನೋಡಿದ್ವಲ್ಲ, ಅವ್ರಿಗೂ ಹೇಳಿದ್ವಿ ಗಾಡಿ ಹೆಂಗೆ ಬಿತ್ತು ಅಂತ. ಅವರು ಗಾಡಿ ಟ್ಯಾಂಕ್ನ ರಿಮೂವ್ ಮಾಡಿ ಅವ್ರ ಕೈಯಾರೆ ಫಿಕ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಫೈನಲಿ ಗಾಡಿ ಆನ್ ಕೂಡ ಆಗುತ್ತೆ. ಸೊ ನಾವಂತೂ ಅವ್ರಿಗೆ ತುಂಬ ಥ್ಯಾಂಕ್ಫುಲ್ ಆಗಿದ್ವಿ. ಇದಷ್ಟೇ ಅಲ್ಲ, ಅವರು ಆ ಲೊಕೇಶನಲ್ಲಿ ಶೂಟ್ ಮಾಡ್ತಿದ್ರು. ಸೊ ಈ ನಡುವೆ ನಮಗೂ ಟೀ ಬಿಸ್ಕೆಟ್ಸ್ ಎಲ್ಲ ಕೊಟ್ಟರು. ಇದಾದಮೇಲೆ ನೋಡಿ ಮುಂದೆ ಏನಾಗುತ್ತೆ ಅಂತ. ಸೊ ವಾಯ್ಸ್ ನೋಡಿ ಹೆಂಗೆ ಅಡ್ವೆಂಚರ್ ಮಾಡ್ತಾ ಇದ್ದಾರೆ, ಇಟ್ಕೊಂಡು ನೆಕ್ಸ್ಟ್ ಇಟ್ಕೊಂಡು. ಓ ಮೈ ಗಾಡ್, देख के आ रहे हैं आपको। अच्छा, पदम से हम थे ना उधर, सुबह पहले वॉश किया गाड़ी। हाँ देखे हम सब। अच्छा, चलो बहुत अच्छी बात है। कैसे चल रहा है नया रूट? ये ठीक है, हमारा फर्स्ट टाइम हो रहा है। तो आई एंजॉयड इट, डिफरेंट एक्सपीरियंस सो फार। मेरा कैंपिंग का सामान वो पड़ा, बस यहाँ पे सेटअप करने वाले हैं, भाई लोग यहाँ पे शूट कर रहे हैं। इट इज़ अ ग्रेट प्लेस टू बी। एंड ಸೊ ವಾಯ್ಸ್ ಬ್ಯಾಕ್ ಟು ದ ರೂಟ್ಸ್.
ನಾನು ನನ್ನ ವೈರ್ಡ್ ಮೈಕ್ ಯೂಸ್ ಮಾಡ್ತಾಯಿದ್ದೀನಿ ಇವಾಗ. ನಾನು ಅಲ್ಲಿ ನೀರೊಳಗೆ ಬಿದ್ದ ಮೇಲೆ ಎಕ್ಸ್ಪಲ್ಸಲ್ಲಿ ಫುಲ್ಲು ಒದ್ದೆ ಆಗ್ಬಿಟ್ಟು ನನ್ನ ಮೈಕ್ ಆನ್ ಆಗ್ತಾಯಿಲ್ಲ. ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ಸ್ಪೇರ್ ತಂದಿದ್ದೆ ಇದಕ್ಕೋಸ್ಕರ. ಇಲ್ಲಿ JS ಫಿಲಮ್ಸ್ ಅವ್ರು ಶೂಟ್ ಮಾಡ್ತಾಯಿದ್ದಾರೆ ನೋಡಿ. ಅಲ್ಲಿ ಅವ್ರ ಜೊತೆ ಮೀಟ್ ಮಾಡಿ ಮಾತಾಡಿ ತುಂಬ ಖುಷಿ ಆಯಿತು. ಚೆನ್ನಾಗಿ ಮಾತಾಡ್ಸಿದ್ರು. ಅವರು ಲೇಗೆ ಬರ್ತಾಯಿದ್ದಾರೆ. ಬನ್ನಿ ಮುಂದೆ ಹೋಗೋಣ. ಸೊ ಬಾಯ್ಸ್, ನಾನು ಬಿದ್ದಿದ್ದೇ ಒಂದು ಅಪರ್ಚುನಿಟಿ ಆಗೋಯ್ತು JS ಫಿಲಮ್ಸ್ ಅವ್ರನ್ನ ಮೀಟ್ ಮಾಡೋಕ್ಕೆ. ಯಾಕಂದರೆ ನಾನು ಅಲ್ಲಿ ರೋಡ್ ಕ್ರಾಸ್ ನೀಟಾಗಿ ಮಾಡಿದ್ದಿದ್ರೆ ರಿವರ್ ಕ್ರಾಸ್ನ ರೆಸ್ಟ್ ತೊಗೊಳ್ದೇ ಹೋಗ್ಬಿಡ್ತಿದ್ವಿ ನಾವು ಬೇಗ. ಇವಾಗ ನೋಡಿ ಅವ್ರು ಮೀಟ್ ಮಾಡ್ದಂಗೂ ಆಯಿತು. ನಂಗೆ ಸಿಕ್ಕಾಪಟ್ಟೆ ಚಳಿನೂ ಆಗ್ತಾಯಿದೆ. ಒದ್ದೆ ಜಾಕೆಟು, ಬಟ್ಟೆ ಎಲ್ಲ ಒದ್ದೆ ಆಗಿದೆ. ಮಾಡಿಕೊಂಡು ಮುಂದೆ ಬಂದ್ವಿ. ಮತ್ತೆ ಒಂದು ಔಟ್ಲೆಟ್ ಪೈಪ್ ಒಂದು ಮಿಸ್ ಆಗಿಬಿಟ್ಟಿದ್ದು ಟ್ಯಾಂಕ್ ಕನೆಕ್ಟ್ ಮಾಡೋಕ್ಕೆ. ಮತ್ತೆ ಲೀಕ್ ಆಗ್ತಿತ್ತು ಏನೋ ಗಲೀಜು. ಸೊ ಅದಕ್ಕೆ ಮತ್ತೆ ಟ್ಯಾಂಕ್ ಬಿಚ್ಕೊಂಡು ಮತ್ತೆ ರೀಸೆಟ್ ಮಾಡ್ಕೊಂಡು ಆ ಪೈಪ್ನ ಫಿಕ್ಸ್ ಮಾಡಿದ್ವಿ. ನೋಡಿ ಇವರು ಮತ್ತೆ ನಮಗೋಸ್ಕರ ವೇಟ್ ಮಾಡ್ತಾಯಿದ್ದಾರೆ. ನಿಜ ಗುರು, ಹ್ಯಾಟ್ಸ್ ಆಫ್. ಇನ್ಮೇಲಿಂದ ದೇವ್ರ ಹಣೆಗೂ ಗುರು, ನಂಗೆ ನಂಬೋಕೆ ಆಗ್ತಿಲ್ಲ ಇಷ್ಟೊಂದು ಹೆಲ್ಪ್ ಮಾಡ್ತಾಯಿದ್ದಾರೆ ನಮಗೆ. ದೇವರೇ ಬಂದಂಗೆ ಆಯಿತು ಗುರು. ನೋಡಿ, ನೀವು ಮುಂದೆ ಹೋಗಿ ನಿಮಗೆ ಬ್ಯಾಕಪ್ ಆಗಿರ್ತೀನಿ ಅಂತ ಹೇಳಿದ್ರು ನಮ್ಗೆ. ಇವಾಗ ನಾವು ಹೋಗೋವರೆಗೂ ಅವ್ರು ಬರೋಲ್ಲ. ರಿಯಲಿ ಥ್ಯಾಂಕ್ಫುಲ್ ಟು ದೆಮ್. ಮತ್ತೆ ಏನಾಗ್ತಿದೆಯೋ ಗೊತ್ತಿಲ್ಲ. ಟೋ ಮಾಡೋಂಗೆ ಆಗಿದೆ ಇವಾಗ. ಮತ್ತೆ ಪ್ರಾಬ್ಲಮ್ ಆಗ್ತೈತೆ. ಟೋಯಿಂಗ್ ಮಾಡಲೇಬೇಕು ಇವಾಗ. ಇಂಜಿನ್ ಸೀಸ್ ಆದಂಗಿದೆ. ನಮ್ಮ ಮನೆ ಬರೋನೇ ಸರಿಯಿಲ್ಲ ಗುರು. ಲೇಗ್ ಇನ್ನೂ 1.5 hour ಆಗುತ್ತೆ. ಸೊ ನಾನು ಡ್ಯೂಕ್ 390 ತೊಗೊಂಡಿದ್ದೀನಿ ಅಕ್ಷಯ್ ನಾನು ಓಡಿಸ್ತೀನಿ ಕೊಡು ಅಂತ ಹೇಳಿದ್ದಾನೆ. ಕಟ್ಕೊಂಡಿದ್ದೀವಿ ಸ್ಟ್ರ್ಯಾಪ್ಗೆ. ನೋಡಿ, ಇದು ಅವ್ರ ಅಫಿಷಿಯಲ್ ವೀಡಿಯೋ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ಮೇ ಬಿ. ಹುಷಾರಾಗಿ ಹೋಗ್ಬೇಕು ಗುರು, ತುಂಬ ಹುಷಾರಾಗಿ ಹೋಗ್ಬೇಕು. ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಇಬ್ಬರು ಕೋಆರ್ಡಿನೇಷನ್ ಒಂಚೂರು ತಪ್ಪಿದ್ರೆ ಇಬ್ರಿಗೂ ಡೇಂಜರ್ ತಪ್ಪಿದ್ದಲ್ಲ, ಗೊತ್ತಾ? ದೇವ್ರೆ, ಹೆಂಗಾದ್ರೂ ಲೇವರ್ಗೂ ತಲುಪಿಸ್ಬಿಡಪ್ಪ. ಅಲ್ಲಿವರೆಗೆ ನಾವು ನೋಡ್ಕೊಂಬಿಡ್ತೀವಿ. ಹಿಂಗಾದ್ರೂ ಲೇವರ್ಗೆ ಹೋಗ್ಬಿಟ್ರೆ ಸಾಕು. ಲೇಯಿಂದ ನಾವು ನೋಡ್ಕೊತೀವಿ ಏನು ಮಾಡಬೇಕು ಅಂತ. ಹುಷಾರಪ್ಪ, ನಿಮ್ಮಿಬ್ರಿಗೆ ಏನಾದರೂ ಆದರೆ ಬೈಕ್ ಸರಿ ಮಾಡಿಸ್ಕೊತೀವಿ. ಹಂಗಂದ್ರೆ ಗುರು 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 ಫಕ್ ಲೋ, ನೀವು ಹುಷಾರಾಗಿರೋ ನೀವು. ಯಪ್ಪ ಲೋ, ಎಷ್ಟು ದುಡ್ಡವ್ರ ಲೋ. ಹಿಂಗಾಗಲ್ಲ ಗುರು ವಿಷ್ಣು, ಹಿಂಗಾಗಲ್ಲ ಕಣೋ. ಟೋಯಿಂಗ್ ಮಾಡಿಸ್ಬೋಣವ. ಶ್ರೇಯು ಜಸ್ಟಲ್ಲಿ ಬೀಳ್ತಿದ್ರು ಕಣ ಇಬ್ಬರು. ಬೀಳ್ತಿದ್ರು ಈ ಜಸ್ಟ್ ಮಿಸಲ್ಲಿ ಬೀಳ್ತಿದ್ರು ಇಬ್ರು ಡಿಸ್ಬ್ಯಾಲೆನ್ಸ್ ಆಯಿತು. ದೇವ್ರೆ ಕಾಪಾಡಪ್ಪ. ಮತ್ತೆ ಡಿಸ್ಬ್ಯಾಲೆನ್ಸ್ ತುಂಬ ಆಗ್ತಾಯಿದೆ ಗುರು. ಸ್ಲೋ ಆಗಿ ಹೋಗ್ರು. ಡ್ರ್ಯಾಗ್ ಆಗ್ತಾಯಿದೆ. ಸ್ಲೋ ಆಗಿ ಹೋಗು. ಎಲ್ಲ ಫಾಸ್ಟ್ಗೆ ಆಗಲ್ಲ.
ಕಾಲಲ್ಲಿ ಎಷ್ಟಾಗುತ್ತೆ, ಕಾಲಲ್ಲೇ ಟೋ ಮಾಡೋಣ ಬಾ, ಕಾಲಲ್ಲೇ ಟೋ ಮಾಡೋಣ. ಎಷ್ಟಾಗುತ್ತೆ, ತುಂಬ ರಿಸ್ಕ್ ಇದೆ ಇದು, ಬೇಡ. ರಿಕ್ವೆಸ್ಟ್ ಮಾಡ್ತಾ ಇದೀವಿ ನೋಡಿ, ಇದು ಯಾವುದೋ ಒಂದು ವೆಹಿಕಲ್ ಬಂತು. नहीं मैं रस्सी अच्छा बांधूंगा, मैं तो बहुत बढ़िया रस्सी है। तो देख लो ना, मजबूरी में कितना 20-20 साल के लड़के, हम भी रुके हुए गाड़ी में, हम जानते नहीं इनको, हम रुके मदद कर ली, रस्सी दिया नहीं हो रहा है। ठीक है चाहिए तो पैसे की दिक्कत नहीं है, लोड कराओ इसमें रस्सी पाजी आपको बहुत दिक्कत दे रहे हैं। मैं टेंशन नहीं, मैं देख रहा हूँ, चिल कर रहा हूँ। है चप्पल बिना चप्पल घूम रहा हूँ, मेरे को दिक्कत नहीं है, मैं तुम्हारी चिंता है, मैं तो गाड़ी में हूँ, तुम बाइकों पे हो, तुम्हारे को बचाना बहुत जरूरी है। अब तो कौन जाएगा? पूछो भाई कितनी जगह ले, तुमने होटल लिया हुआ वहाँ पे जाके लेना है, वो सोचे बीच में बुक करेंगे, वो बहुत कोई बात नहीं। सेफ साइड अगर उतरवाना है जैसे बाइक में, नाम याद कर लो, याकटेल। मैं भी वहीं जा रहा हूँ, याकटेल बिल्कुल ले मार्केट के पास में है, मेरे दोस्त का ही है। आप पहले उतारो बाइक, उसके बाद होटल जहाँ ढूंढना है वहाँ ढूंढो, बाइक वहाँ पहुँचा देंगे आपको। वहीं छोड़ना रात भर, बाइक वहाँ छोड़ेगा, आप होटल जाओ, कल अगले दिन उठा लो, वो भी सेफ है, कोई दिक्कत नहीं। ठीक है, हम भी वहीं रहने वाले हैं, रुकने वाले हैं, हर बार वहीं रुकते हैं। याकटेल नाम कर लो, इसको भी वही बोल दो कि याकटेल पे ड्रॉप करना है। जब पूरे 3000 दे रहे, हमने नेगोशिएट नहीं किया तो वहीं छोड़ना नहीं, पैसे की कोई लगेज उतार देंगे, बाइक जल्दी चल जाएगा। लगेज ಬಾಯ್ಸ್ ಒಂದು ಕಡೆ ಖುಷಿ, ಒಂದು ಕಡೆ ಬೇಜಾರು, ಒಂದು ಕಡೆ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ, ಯಾವ ಇನ್ಫ್ಲುಯೆನ್ಸರ್ ಇಷ್ಟೊಂದು ಹೆಲ್ಪ್ ಮಾಡ್ತಾರೆ. तू गाड़ी में बैठ जाइयो, हम तुम्हारे साथ पीछे ही हैं। ಸೊ ಬಾಯ್ಸ್, देखो तो सही गाइस, देखो तो सही, नंगे पैर हो गए हैं आज हम बहुत ही ಕ್ರೇಜಿ ಇದೆ ಗುರು ಇಸುಜು. वहाँ से हम लोग मतलब कनेक्ट हुए, उसके बाद साथ साथ चल रहे हैं, नए नए चैलेंजेस आ रहे हैं जिनको हम ओवरकम कर रहे हैं ना। पहले हमने टंकी खोली, उसमें से पेट्रोल निकाला, नया पेट्रोल डाला क्योंकि पानी जा चुका था, तो वो भी करवाया है, वो भी नहीं हुआ। बहुत बहुत हेल्प हुआ भैया आपसे, बहुत बहुत. सही है भाई, सही है। तो अभी हमने ये किया ना, कैंपर को हाथ दिया, कैंपर को रोका, 3000 किया, अब बाकी लोग आगे, हम पीछे चलेंगे एज अ बैकअप। आज असल में ईसुज़ू बैकअप काम कर रही है ना, बहुत ज़्यादा पाजी. ಹೋಗೋಣ. ಕ್ರೇಜಿ ಗುರು, ಯಪ್ಪ ದೇವ್ರೆ. ಗುರು ಈ ದಿನ ನನ್ನ ಜೀವನದಲ್ಲಿ ಮರೆಯಲ್ಲ ಗುರು, ಸೀರಿಯಸ್ಲಿ. ಯಪ್ಪ ದೇವ್ರೆ, ಹೆಂಗೆ ಹೆಲ್ಪ್ ಮಾಡಿದ್ರು ಗುರು. ಅವ್ರ ಹೋಟ್ಲಿ ಎಲ್ಲಿರ್ತೀನಿ ಅಲ್ಲೂ ಹೇಳಿದ್ದಾರೆ, ಅಲ್ಲೇ ಬಂದ್ಬಿಡು ಅಂತ ಹೇಳಿದ್ದಾರೆ. ಯಪ್ಪ, ಸೋನು ಗಾಡಿ ಜೊತೆಗೆ ಹೋಗಿದ್ದಾನೆ ಮೇಲ್ಗಡೆ ಕೂತ್ಕೊಂಡು. ದೇವ್ರಂತ ಮನುಷ್ಯ ಗುರು, ಅಯ್ಯೋ ಪುಣ್ಯ. ನಾನು ಬಿದ್ದಿದ್ದಕ್ಕೂ ಸಾರ್ಥಕ ಆಯ್ತು ಇವತ್ತು, ಸೀರಿಯಸ್ಲಿ. ಇನ್ನೊಂದು 1.5 hour ಜರ್ನಿ ಇದೆ, ಅದು ಟೋಯಿಂಗು ಕೆಲ್ಸಕ್ಕೆ ಬರ್ತಿರಲಿಲ್ಲ ನಿಜವಾಗ್ಲು. ನೀವೇ ನೋಡಿದ್ರಲ್ಲ ಎಷ್ಟೊಂದು ಡಿಸ್ಬ್ಯಾಲೆನ್ಸ್ ಆಯಿತು. ಅಷ್ಟೊಂದು ರಿಸ್ಕ್ ತಗೊಳ್ಳೋದು ಬರ್ತಿಲ್ಲ ಗೊತ್ತಾ, ಅಷ್ಟೊಂದು ರಿಸ್ಕ್ ತಗೊಂಡು ಅಲ್ಲಿವರೆಗೂ ರೀಚ್ ಆಗೋಂಥದ್ದು ಏನಿದೆ, ಅವ್ರು ಇರೋದಕ್ಕೆ ನಮ್ಮ ಕೆಲಸ ಆಯಿತು. ಹಲೋ ಈಗ ಜಸ್ಟು 1 ನಿಮಿಷದ ಮುಂಚೆ ಲ್ಯಾಂಡ್ ಸ್ಲೈಡ್ ಆಯಿತು. ನಮ್ಮ ಬಾಯ್ಸು ಇನ್ನೇನು ಹೋಗೋಕ್ಕಿಂತ ಮುಂಚೆನೇ ಲ್ಯಾಂಡ್ ಸ್ಲೈಡ್ ಆಯಿತು. ಫುಲ್ಲು ಧೂಳೆ ಬಿಡಿದೆ, ಎಲ್ಲ ಕಲ್ಲು ಮಣ್ಣು ಹಂಗೆ ಅಡ್ಡ ಬಂದ್ಬಿಟ್ಟು ಫುಲ್ಲು ಧೂಳೆ ಬಿಡಿ, ಏನೂ ಕಾಣಿಸ್ತಾನೆ ಇಲ್ಲ ಏನಾಗಿದೆ ಅಂತ. ನಾನು ಒಳಗೆ ಹೋದೆ, ಅದ್ರೊಳಗಡೆ ಫುಲ್ಲು ಧೂಳೊಳಗಡೆ ಎಲ್ಲ ದೊಡ್ಡ ಕಲ್ಲು ಮಧ್ಯೆ ಬಿಟ್ಟೆ ಗಾಡಿನ. ಸದ್ಯ ನನಗೇನು ಆಗಿಲ್ಲ, ಹಂಗೆ ಹೊರಗೆ ಬಂದೆ ನಾನು.
ಈ ಅಡ್ವೆಂಚರಲ್ಲಿ ಇನ್ನೂ ಏನೇನು ಕಾದಿದೆಯೋ ಗೊತ್ತಿಲ್ಲ. ಸೇಫಾಗಿ ನಮ್ಮ ಜರ್ನಿನ ಮುಗಿಸ್ಕೊಂಡು ಮನೆಗೆ ಹೋದರೆ ಸಾಕು ಅನ್ಸ್ಬಿಟ್ಟಿದೆ. ಲಿಟ್ರಲಿ ಲಡಾಖ್ ಈಸ್ ಲೈಕ್ ಅ ಸರ್ವೈವಿಂಗ್ ಗೇಮ್. ಸೀರಿಯಸ್ಲಿ ನಾವು ಯಾವಾಗ ಚಂಡೀಗಢ ಬಿಟ್ಟು ಅವಾಗಿನ ಸರ್ವೈವಲ್ ಮೋಡ್ ಆನ್ ಆಗಿಬಿಟ್ಟಿದೆ ನಮ್ಮದಲ್ಲಿ. ಕಂಫರ್ಟ್ ನಾನು ಅವಾಗಲೇ ಕಂಪ್ಲೇಂಟ್ ಮಾಡ್ತಿದ್ದೆ, ನಾನು ಚಂಡೀಗಢಗೆ ರೀಚ್ ಆಗೋಕ್ಕೆ ಇಷ್ಟೊಂದು ತಲೆನೋವು ಆಗ್ತಿದೆಯಲ್ಲ ಅಂದ್ಕೊಂಡು. ನಿಜವಾಗ್ಲೂ ಅದು ಏನೇನೂ ಇಲ್ಲ ಗುರು, ಇಲ್ಲಿ ನಾವು ಚಾಲೆಂಜಸ್ ಫೇಸ್ ಮಾಡ್ತಿರೋದಕ್ಕೂ. ನೋಡಿ ನೈಟ್ ಬೇರೆ ಇನ್ನೇನು ಕತ್ಲೆ ಆಗಿದೆ ಆಲ್ಮೋಸ್ಟು. ಲ್ಯಾಂಡ್ ಸ್ಲೈಡ್ಸ್ ಬೇರೆ ಆಗ್ತಾ ಇದೆ. ಹುಷಾರಾಗಿ ಹೋಗ್ಬೇಕು, ಗೊತ್ತಿಲ್ಲ ಯಾವಾಗ ಏನಾಗುತ್ತೆ ಅಂದ್ಬಿಟ್ಟು.